ಈ ಸಿದ್ದರಾಮಯ್ಯನವರ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರನ್ನೇನಾದರೂ ಕೆಳಗಡೆ ಇಳಿಸಿದರೆ ನಮ್ಮ ಛಲವಾದಿ ಸಮುದಾಯದ ಒಬ್ಬ ಸವ್ಯಸಾಚಿ ನಾಯಕ, ಶಿಕ್ಷಣ ತಜ್ಞ, ಶಿಕ್ಷಣ ಭೀಷ್ಮ ಎಂದು ಖ್ಯಾತಿಯತ್ತಂಥ ಸುಪುತ್ರ ಗಂಗಾಧರ ಸುಪುತ್ರರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆ ಸ್ಥಾನ ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಹಕ್ಕೊತ್ತಾಯನ ಏನು ಬರೀ ಮಂಗಳವಾರ 16ನೇ ತಾರೀಕು ಒಂದು ಹಕ್ಕೊತ್ತಾಯ ಸಮಾವೇಶವನ್ನು ನಾವು ಶಿರಾದಲ್ಲಿ ಮಾಡಬೇಕಂತ ನಾವು ತೀರ್ಮಾನ ಮಾಡಿ ನಮ್ಮ ಎಲ್ಲ ಸಮುದಾಯದ ಮುಖಂಡರು ಮತ್ತು ಏನು ಹೈಂದ ವರ್ಗದ ಎಲ್ಲ ಸಮುದಾಯ ಮತ್ತು ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದವರು ಏನು ಶಿರಾದಲ್ಲಿ ಎಲ್ಲರೂ ಏನೇನು ಅಭಿಮಾನಿಗಳಿದ್ದಾರೆ ಮತ್ತು ಅವ್ರ ಹತ್ರ ಹಿಂದೆ ಏನೆಲ್ಲ ಸಹಾಯ ಪಡ್ಕೊಂಡವರಿದ್ದಾರೆ ಮತ್ತು ಅವ್ರು ಯಾವ ರೀತಿ ಅವ್ರ ಹತ್ರ ಚೆನ್ನಾಗಿದ್ದಾರೆ ಎಲ್ಲರೂ ಸಹ ಬಂದು ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸ್ಬೇಕಂತ ನಾನಾದರೂ ಕೇಳ್ತಾ. ಹಿಂದೆ ಏನು ನಮ್ಮ ಸಮುದಾಯಕ್ಕೆ ಹಿಂದಿನಿಂದಲೂ ಈ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಅನ್ಯಾಯ ಆಗ್ತಾ ಬರ್ತಾ ಇದೆ, ಯಾಕೋ ಏನೋ ಗೊತ್ತಿಲ್ಲ, ಆದರೂ ನಮ್ಮ ಸಮುದಾಯ ಆ ಸರ್ಕಾರಕ್ಕೆ ಬದ್ಧತೆಯಿಂದಲೇ ನಡೀತಾ ಇದೆ ಇಲ್ಲಿವರೆಗೂ. ಹಿಂದೆ ಬಿ ರಾಜಯ್ಯನವರಿಂದಲೇ ಬಸವಲಿಂಗಪ್ಪನವರಿಂದ ಹಿಡಿದು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಶ್ರೀನಿವಾಸ್ ಪ್ರಸಾದ್ ಅವರಿಂದ ಇದು ಇಂಥ ಎಮಿನೆಂಟ್ ನಾಯಕರಿದ್ದು ಸಹ ಯಾರಿಗೂ ಸಹ, ಅದರಲ್ಲೂ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೇ ಬಿಡ್ತಾರೆ ಅನ್ನೋ ಅಂದ್ಕೊಂಡು ಒಂದು ಕಾಲದಲ್ಲಿ SM ಕೃಷ್ಣ ಅವರು CM ಆದಂಥ ಕಾಲದಲ್ಲಿ, ಆದರೆ ಅಲ್ಲೂ ಅವರಿಗೆ ಅನ್ಯಾಯ ಆಯಿತು. ಅದಾದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು 7 ವರ್ಷ ಸತತವಾಗಿ ಈ ಕಾಂಗ್ರೆಸ್ ಅಧ್ಯಕ್ಷರ ಚುಕ್ಕಾಣಿ ನಡೆಸಿದರು. ಅವ್ರನ್ನೂ ಸಹ ಯಾವುದೋ ಒಂದು ವಾಮ ಮಾರ್ಗದಲ್ಲಿ ಅವ್ರಿಗೂ ಸೋಲಾಯಿತು. ಹಾಗಾಗಿ ಅವರು ಸಹ ಈ ಒಂದು ಏನು ನಮ್ಮ ರಾಜ್ಯವನ್ನು ಆಳುವಂಥ ಯೋಗ ಕಳ್ಕೊಂಡ್ರು. ಹಾಗಾಗಿ ಮುಂದೆ ನಡೆಯುವಂಥ ಏನಾದರೂ ನಮ್ಮ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದಂತಿದೆ. ಆದರೆ ನಾವು ಬಲವಾಗಿ ನಮ್ಮ ಸಮುದಾಯದ ಏನು ಇವತ್ತು ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಂತ ನಾವೆಲ್ಲರೂ ಸಹ, ನಾವು ಒಂದೇ ಸಮುದಾಯ ಇಲ್ಲ, ಇಲ್ಲಿ ಎಲ್ಲ ಸಮುದಾಯದ ಜನರು. ಆದರೂ ನಾವು ಈ ಸರ್ಕಾರದಲ್ಲಿ ಬರೀ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ 26ರಿಂದ 30 ಜನ MLAಗಳಿದ್ದಾರೆ ಈ ಸರ್ಕಾರದಲ್ಲಿ ಅಲ್ವರಾ. ಇವ್ರಿಗೆ ನ್ಯಾಯ ಸಿಗೋದು ಬೇಡವಾ? ನಾವು ಯಾರನ್ನ ಕೇಳಬೇಕು, ಎಂತ ಕೇಳಬೇಕು ಅಂತ ಒಬ್ಬ ದಕ್ಷ ನಾಯಕನ ನಾವು ಎತ್ಕೊಂಡು ನಮ್ಮ ಸಮಾಜದ ನಾಯಕನ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಇನ್ನು ಯಾವ ಕಾಲದಲ್ಲಿ ಇವ್ರು ಮಾಡ್ತಾರೆ ಅಂತ ನಾನಾದ್ರೂ ಕೇಳ್ತಾ, ಈ ಸಮಯದಲ್ಲಿ ಅದೇನಾದ್ರೂ ಬದಲಾವಣೆ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಎಲ್ಲರೂ ಸೇರಿ ಈ ನಾಡಿನ ಮುಖ್ಯಮಂತ್ರಿ ಮಾಡಬೇಕಂತ ನಾನಾದರೂ ಒಕ್ಕೊರಲಿಂದ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಈಗ ಬರೋ ಮಂಗಳವಾರ 16ನೇ ತಾರೀಕು ನಾವು ದರ್ಗಾ ಸರ್ಕಲ್ ಇಂದ ಹಿಡಿದು ನಮ್ಮ ಸಮುದಾಯ ಮತ್ತೆ ಹಲವಾರು ನಮ್ಮ ಎಲ್ಲ ಸಹೋದರ ಸಮುದಾಯಗಳಿರ್ಬೋದು, ಎಲ್ಲರೂ ಸಹ ಅವರ ಅಭಿಮಾನಿಗಳು ಭಾಗವಹಿಸ್ತಾ ಇದ್ದಾರೆ. ದರ್ಗಾ ಸರ್ಕಲ್ ಇಂದ IP ಸರ್ಕಲ್ ವರೆಗೂ ಬಂದು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈ ಒಂದು ನಾವು ಹಕ್ಕೊತ್ತಾಯ ಸಮಾವೇಶವನ್ನು ಅಲ್ಲಿ ಎಲ್ಲರೂ ಮಾನವ ಸರಪಳಿ ನಿರ್ಮಿಸಿ ಈ ರಾಜ್ಯದ ಮತ್ತೆ ಈ ದೇಶದ ಹೈಕಮಾಂಡ್ಗೆ ನಮ್ಮ ಹಕ್ಕೊತ್ತಾಯವನ್ನು ಸಮರ್ಪಿಸಬೇಕಂತ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಕೂತ್ಕೊಂಡು ಇವತ್ತು ನಾಳೆ ಬರೋ ಮಂಗಳವಾರ ಒಂದು ಹಕ್ಕೊತ್ತಾಯ ಸಮಾರಂಭ ನಿರ್ವಹಿಸಿ ಮತ್ತೆ ಈ ರಾಜ್ಯಕ್ಕೆ ಮುಂದೆ ನಮಗೆ ಅವಕಾಶ ಕೊಡಲೇಬೇಕು. ಈ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲೇಬೇಕು, ಅದು ಪರಮೇಶ್ವರ್ ಅವರು ಆಗಲೇಬೇಕಂತ ನಮ್ಮ ಎಲ್ಲರ ಹಕ್ಕೊತ್ತಾಯ. ನನ್ನ ಹೆಸರು ರಾಜಣ್ಣ ಸಿ ಕಡವಗೆರೆ. ಈ ಸಾರಿ ನಮ್ಮ ತುಮಕೂರು ಜಿಲ್ಲೆಯಿಂದ ಡಾಕ್ಟರ್ ಜಿ ಪರಮೇಶ್ವರನ್ನು ಮುಖ್ಯಮಂತ್ರಿ ಮಾಡಲು ಸಿರಾ IB ದರ್ಗಾ ಸರ್ಕಲಿಂದ IBವರೆಗೆ ಪ್ರೊಫೆಷನ್ ಇರುತ್ತೆ. ಅಲ್ಲಿ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ಮಾನವ ಸರಪಳಿ ನಿರ್ಮಿಸುತ್ತೆ. ಮತ್ತು ಈಗ ನಮ್ಮ ಛಲವಾದಿ ಬಂಧುಗಳು ಶಿರಾ ತಾಲೂಕಿನಲ್ಲಿ 18,000 ಜನ ಇದ್ದಾರೆ. ತಾವು ನಮ್ಮ ಸಮುದಾಯದವರು ಎಲ್ಲರೂ ನಮ್ಮ ಪರಮೇಶ್ವರ್ಗೆ ಹೈಕಮಾಂಡ್ನಿಂದ CM ಮಾಡಲು ಹಕ್ಕೊತ್ತಾಯ ಮಾಡಲು ಎಲ್ಲರೂ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ.